ಮಾಮೂಲಿ ದೇವ್ರಿಗೆ ಮನೆಯಿಂದ ಮಾಡ್ಕೊರಂಗಿಲ್ಲ. ಹಾಂ ಇಲ್ಲೇ ತಂದು ಅಕ್ಕಿ ಬೇಳೆ ಎಲ್ಲ ತಂದು ನೀರು ತಂದು ಎಲ್ಲ ಎಡೆ ಮಾಡ್ಕೊಂಡು ಹೋಗ್ಬೇಕು. ದೇವತೆಗಳು ತಪಾಸ್ ಮಾಡ್ತಾರೆ ದೇವರ್ತಾಯಿ ಇಲ್ಲ ಹಾಕಿನ ತಲೆ ಮೇಲೆ ಹತ್ಬಾರ್ದು ಅಂತ ಹತ್ತುತ್ತಿರ್ಲಿಲ್ಲ. ಇದೆಲ್ಲ ನಿಧಿ ತೆಗ್ದಿರೋದಕ್ಕೆ ಮಾಡಿರೋದು. ಅಲ್ಲೂ ಅಷ್ಟೇ ಇದು ಅಗ್ದಿರೋದು. ಈಗ ನೋಡಿ ಬಸವಣ್ಣ ಹೊಡೆದವ್ರಿ ಇದು ಎಲ್ಲ ಇವಾಗ ಇದು ಮಾಡಿರೋದು ತಡಿ. ಇಲ್ಲೇ ನಾನು ಅರಕೆ ಹೊತ್ಕೊಂಡಿದ್ರೆ ಮಕ್ಳಿಗೆ ಆಗಲಿಲ್ಲ ಅಂದರೆ ಅದು ಆಗಲಿಲ್ಲ ಅಂದರೆ ಇಲ್ಲಿ ಅರಕೆ ಹೊತ್ಕೊಂಡು ಗಂಗಮ್ಮ ಪೂಜೆ ಮಾಡ್ಕೊಂಡ್ರೆ ಗ್ಯಾರಂಟಿ ಅದು ಫಲ ಐತಿ. ಹಾಂ ಐತಿ ಊರು ಹಿಡಿದಯ್ಯ. ಓ ಬಂದು ಇಲ್ಲೆಲ್ಲ ಸುತ್ತಾರ್ಕೊಂಡು ರಾತ್ರಿ ಹೊತ್ತು ಪ್ರದರ್ಶನ ಮಾಡ್ಕೊಂಡು ಹೋಗ್ತೈತಿ. ಆಳ ಜಾಸ್ತಿ ಐತಿ ಇದು. 7 ಹಗ್ಗ ಬಿಟ್ರು ಮುಣಗಾಲ ಐತಿ. ಅಷ್ಟೊಂದು ಆಳ ಐತಾ? ಇಲ್ಲಿ ಕುಕ್ಕೊಂಬಿಡೋದು ಬಸವಣ್ಣ ಬಂದು ಸೊಳಗಾದಾಗಿ. ಬ್ಯಾಸ್ಗೆ ಹೊತ್ಕೊಂಬಿಡೋದಲ್ಲ ಬೇಸಿಗೆ ಕಾಲದಲ್ಲಿ. ಬ್ಯಾಸ್ಗೆ ಕಾಲದಾಗ ಓಡಾಡಕ್ ಆಗ್ತಿರ್ಲಿಲ್ಲ. ಫುಲ್ ಬಾಗ್ಲ ಹತ್ತ ಕುಕ್ಕೊಂಬಿಡೋದು ಈ ಬ್ಯಾಸ್ಗೆ. ಇದಾವಲ್ಲ ವೀರಪ್ಪನ ಆಯ್ತು ಮಗ ಕಳೆಗಾರ ಗುಣ್ಣ ಎತ್ತಿ ಹಿಂಗೆ ಸರ್ ಯಾಕೇಳು ಮ್ಯಾಕ್ ಬರ್ದಂಗೆ ತಿರ್ಬ ಸೇರ್ಕೊಂಡಿರೋದು ಯಾಕೇಳು ಈ ದುರಂಕಾರ ನನ್ನ ಮಕ್ಳಿಗೆ ಆಗಿರೋದಕ್ಕೆ ಬರ್ದಂಗಿರೋದು ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಬಸವಮಂಗಿ ರುದ್ರೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲಿ ನೋಡಿ. ಆ ವಿಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಬೆಟ್ಟದ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ರುದ್ರೇಶ್ವರ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಈ ಬೆಟ್ಟದಲ್ಲಿ ಸಾಕಷ್ಟು ವಿಸ್ಮಯಕಾರಿ ಹಾಗೂ ರೋಚಕ ಕಥೆಗಳನ್ನು ನಮಗೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನದ ಅರ್ಚಕರಾದ ರಮೇಶ್ ಅಣ್ಣ. ಹಾಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕಿರುಬಗಳ ಕಾಟ ಜಾಸ್ತಿ ಇದೆ ಅಂತೆ. ಸೊ ಅವು ಯಾವ ಕಡೆಯಿಂದಾದರೂ ಬರ್ಬೋದು. ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಈ ಬಸವಮಂಗಿ ಬೆಟ್ಟ ಹತ್ತಿದ್ದೀರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಳಗಡೆ ಕಲ್ಲಲ್ಲೇ ಮಾಡಿರೋದಲ್ವಾ? ಅದೇ ಇದಾಗಿರೋವು ಉದ್ಭವನ. ಹಾಂ, ಕಲ್ಲ ಯಾರು ಮಾಡಿ ಹೋಗ್ತಾರೆ ಇಲ್ಲಿ. ಉತ್ತ ನೋಡಿ ಹೆಂಗೈತಿ ಹಿಂದ್ಗಡೆ ಕಾಣ್ತೈತಿ ಇಲ್ಲಿ ನನಗೆ ಕಾಣಲ್ಲ ಅಷ್ಟೇ. ಓ ಅದೇನಾ? ನಾವು ಬಂದು ಹಾಂ ಆಯ್ತು ಊರು ಹಿಡಿದಯ್ಯ. ಓ ಬಂದು ಇಲ್ಲೆಲ್ಲ ಸುತ್ತಾರ್ಕೊಂಡು ರಾತ್ರಿ ಹೊತ್ತು ಪ್ರದರ್ಶನ ಮಾಡ್ಕೊಂಡು ಹೋಗ್ತೈತಿ. ಏನು ಕಾಣಲ್ಲ. ಅವತ್ತು ಹೇಳಿದ್ರಲ್ಲ ದೇವ್ರ ಹಾವು ಅಂತ. ಅಂದ್ರೆ ನಾಗರಾವ್ ಮಾತ್ರ ಭಯಂಕರ ನಾಗರಾವ್. ನೋಡಿದ್ದೀರಾ? ವಜ್ಜ ಇದ್ನಲ್ಲ ಇಷ್ಟು ತಪ ಇರೋದು ನಾಗರಾವ್. ಇಷ್ಟು ಇದ್ದ ಕೂರು ಇದು ದಾರ ನೋಡ್ದಂಗ ಕೂರು ಮೈ ಚುಮ್ಮನು ತಪ. ಮದೀಗ ಏನಣ್ಣ ಒಲೆ ಇದೆ ಇಲ್ಲಿ? ಒಲೆ ಇಲ್ಲಿ ಐತೆ. ಮಾಮೂಲಿ ದೇವ್ರಿಗೆ ಮನೆಯಿಂದ ಮಾಡ್ಕೊರಂಗಿಲ್ಲ. ಇಲ್ಲೇ ತಂದು ಅಕ್ಕಿ ಬೇಳೆ ಎಲ್ಲ ತಂದು ನೀರು ತಂದು ಎಲ್ಲ ಎಡೆ ಮಾಡ್ಕೊಂಡು ಹೋಗ್ಬೇಕು. ಶನಿವಾರ ಮಾಮೂಲಿ ಪೂಜೆ ಆದೇ ಆಗ್ತೈತಿ. ಡೈಲಿ ಪೂಜೆ ಅಲ್ಲ, ಶನಿವಾರ ಮಾತ್ರ ಕಂಪಲ್ಸರಿ ಆದೇ ಆಗ್ತೈತಿ. ನೋಡಿದ್ರೆ ಚಪ್ಪಲಿ ಗಿಪ್ಲಿ ಏನೋ ಹಾಕ್ತಿರ್ಲಿಲ್ಲ. ಈಗ ಬರೇ ಕಾಲಕ್ಕೆ ಹೊಟ್ಟೋಗ್ತಿದ್ವಿ. ಇಲ್ಲಿ ಬಿಸಿಲು ತಡ್ಕೊಂಬ ಕಾಲಾದ್ರೆ ಆಗ್ತಕ್ಕಷ್ಟೇ. ಏನು ಬಿಸಿಲು? ಚಪ್ಪಲಿ ಹಾಕ್ತಿರ್ಲಿಲ್ಲ. ಸಿಕ್ಕಾಬಿಟ್ಟೆ ಬಿಸಿಲಿದೆ ಬಿಡಿ ಇವಾಗ ಮಾತ್ರ. ಇವರು ದೇವತೆಗಳು ತಪಾಸ್ ಮಾಡ್ತಾರೆ ದೇವರ್ತಾಯಿ ಇಲ್ಲ ಹಾಕಿನ ತಲೆ ಮೇಲೆ ಹತ್ಬಾರ್ದು ಅಂತ ಹತ್ತುತ್ತಿರ್ಲಿಲ್ಲ ಅವಾಗೆಲ್ಲ ಆಲ್ರೆಡಿ. ಅಲ್ಲ ಎಲ್ಲೆಲ್ಲಿ ಹೋಗುತ್ತಣ್ಣ ಸುರಂಗ ಮಾರ್ಗ? ಇದು ಇದಕ್ಕೋಗೈತೆ ರತ್ನಗಿರಿ ಬೆಟ್ಟಕ್ಕೆ. ಇಲ್ಲಿಂದ ಸೀದಾ ಇದಕ್ಕೆ ಶಿರಾ ಕೋಟೆ ಅಲ್ಲಿಗೆ ಹೋಗೈತಿ. ಶಿರಾ ಕೋಟೆ ರತ್ನಗಿರಿ ಬೆಟ್ಟ ಎರಡು ಕಡೆ ಕೈದಾವ. ಇಲ್ಲೂ ನಿಧಿಗೆ ಅಂತ ನಾನು ಇದು ಮಾಡಿದಾರೆ ಆಲ್ರೆಡಿ ತೋರಿಸಿ ಬರ್ರಿ ಅಲ್ಲೆಲ್ಲ ಮಾಡಿದ್ದಾರೆ. ಅರೆ ಏನೋ ಮಟ್ಟ ಸಿಕ್ಕಿಲ್ಲ ಎಲ್ಲ ಮಲ್ಬಂದ್ ಪಕ್ಷಣ ಮುಂಚೆ ಎಲ್ಲ ಚೆನ್ನಾಗಿತ್ತು ರೋಡ್. ಯಾರು ಗೌರ್ಮೆಂಟ್ ಸೌಲಭ್ಯ ಇಲ್ಲ ಅಷ್ಟೇ. ಗೌರ್ಮೆಂಟ್ ಕಡೆಯಿಂದ ಏನು ಸಹಾಯ ಇಲ್ಲ. ಗೌರ್ಮೆಂಟ್ ಸೌಲಭ್ಯ ಇದ್ದಿದ್ರೆ ಏನೋ ಮಾಡೋರು ಹತ್ತಕ್ಕೂ ಮಾಡೋದು ಜಾಗ ನೋಡು ಅಲ್ಲೇ ಹತ್ತ. ಇನ್ನು ಒಳಕ್ಕೆ ಹೋಗ್ಬೋದಲ್ಲ? ಹಾಂ, ಅಲ್ಲಿ ಹೋಗಿ ಬರೋವಾಗ ಹಂಗೆ ಬಂದರೆ ಆಯ್ತು ಬರ್ರಿ. ಈ ಕೋಟೆ ಯಾರಣ್ಣ ಕಟ್ಸಿರೋದು? ಕೋಟೆ ಯಾರು ಕಟ್ಸಿರೋದು? ವೀರಪ್ಪ ನಾಯ್ಕ ಅಂತ. ಓ ವೀರಪ್ಪ ನಾಯ್ಕ. ಹಾಂ ಲಾಸ್ಟ್ ಟೈಮ್ ಹೇಳಿದ್ರಲ್ಲ. ವೀರಪ್ಪ ನಾಯ್ಕ ಅಂತ ಪಾಳೆಗಾರ ತಂದೆ ಮಗ ಇಬ್ಬರು ಇರ್ತಾರೆ ಅಲ್ಲಿ. ಅವ್ರು ಕಟ್ಟಿರೋದಲ್ಲ ಪಾದಗಳು. ನಮ್ಮೂರು ಸುತ್ತಮುತ್ತ ತಿಳ್ಕೊಂಡವೆ ಜಾಸ್ತಿ ಇದಾವೆ ಪ್ಲೇಸ್ಗಳು. ಎಲ್ಲ ಕೋಟೆ ಚೆನ್ನಾಗಿತ್ತು.
ಸಿಡ್ಲಾಡ್ದು ಎಲ್ಲ ಬಿದ್ದೋಗೈತಿ. ಎಷ್ಟು ಚೆನ್ನಾಗಿತ್ತು ಬಾಟೆ ಮತ್ತೆ ನೋಡೋಕೆ ಬೋಲ್ ಚೆನ್ನಾಗಿತ್ತಲ್ಲ. ಸಿಡ್ಲಾಡ್ದೆಲ್ಲ ಒದ್ದೋಗೈತಿ. ಸಿಡ್ಲಾಡ್ದು ರೋಡೆಲ್ಲ ಚೆನ್ನಾಗಿತ್ತು. ಹೆಂಗೆ ಬಿದ್ದೋಗಿದೆ ನೋಡಿ. ಸಿಡ್ಲಾಡ್ದು ಬಿದ್ದೋಗೈತಿ. ಏನಣ್ಣ ಈ ಗುಂಡುಗಳು ಇದಾವಲ್ಲ, ಹಾಂ ವೀರಪ್ಪನ ಆಯ್ತು ಮಗ ಕಳೆಗಾರ ಹಾಂ ಗುಣ್ಣ ಎತ್ತಿ ಹಿಂಗೆ ಎಸ್ಯಾರು. ಇದೊಂದೇ ಜಾಗನೇ ತಣ್ಣಗಿರೋದು. ಹಂಗ ಹಾಂ ಎಲ್ಲನೂ ಸಿಗ್ತೈತಿ ತಗಾಳಿ. ಹಾಂ ಸ್ವಾಮಿ ವೀರಪ್ಪ ನಾಯಕ ಮಾಡ್ಯಾರ. ಡಿಸೈನು ಚೆನ್ನಾಗಿ ಮಾಡೋಣ. ಬರೀ ಕಲ್ಗಳು ಮಾತ್ರ ಇಟ್ಟಿಲ್ಲ ಇವರು. ಏನು ಸಿಮೆಂಟ್ ಗಿಮೆಂಟ್ ಏನು ಹಾಕಿಲ್ಲ, ಬರೀ ಸುಮ್ಮನೆ. ಆಗಿನ ಕಾಲ ಟೆಕ್ನಾಲಜಿ ಮುಂದೆ ನಮ್ದೇನು ಇಲ್ಲ. ಯಾವೂ ಇಲ್ಲ ಈಗಿನ ಕಾಲದಾಗೇನೆ ಹೇಳ್ಬೇಡ್ರಿ. ಸಿಮೆಂಟ್ ಹಾಕು, ಮಳ್ಳಾಕು, ಬ್ಯಾರ್ಸು ಎಸ್ಸು ಅಂತಾರೆ. ಒಂದೊಂದು ಕಲ್ಲು ಒಬ್ಬೊಬ್ರು ಎತ್ತಿಕಾರು. ಹಂಗಿದ್ರು ಅವಾಗೆಲ್ಲ. ಅವಾಗ ಅಂಥ ದೇವ್ರ ಹತ್ರ ಅಂತ ಇದಿತ್ತು, ಶಕ್ತಿ ಇತ್ತು. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು, ಕಲ್ಲೆತ್ತುವಾಗ ಕೇಳ್ಕೊಳ್ಳೋದು, ನಮ್ಗೆ ಈ ಥರ ಐತೆ ಸ್ವಾಮಿ ಮಾಡೋಣ ಅಂತ. ಆಯಿತು ಕಂಡ ವಾಗ್ದಾನ ಕೊಟ್ಟರೆ ಮಾತ್ರನೇ ಈ ಕಲ್ಲ ಎತ್ತಿಗಕ್ಕೆ ಸಾಧ್ಯವಾಗಿ. ಇಲ್ಲಾಂದರೆ ಆಗ್ತಿಲ್ಲ. ಇಲ್ಲಿ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಾ? ಇಲ್ಲ ಅಂದಾಯ್ತು. ಈಗ ದಾರಿ ಮಾತ್ರ ಚೆನ್ನಾಗಿ ಮಾಡೋರಪ್ಪ ಎಲ್ಲ. ಇಲ್ಲ ಅಂದಾಯ್ತು. ಏನಿಲ್ಲ, ಫಾರೆಸ್ಟರ್ ಇಂಟ್ರೆಸ್ಟ್ ತಗೊಂಡ್ರೆ ಎಲ್ಲ ಮಾಡ್ಬೋದು. ಅದೇ ಆಲ್ರೆಡಿ ಇದೇನು ಗೊತ್ತಾ, ಗೌರ್ಮೆಂಟಿಗೆ ಸೇರಿಲ್ಲ ಅಂತ ಒಂದು ಉದ್ದೇಶಕ್ಕೋಸ್ಕರ ಯಾವತ್ತೂ ಒಂದು ಹೆಲ್ಪ್ ಮಾಡಲ್ಲ ಅಷ್ಟೇ. ಗೌರ್ಮೆಂಟ್ಗೆ ಸೇರಿಲ್ವಾ ಇದು? ಯಾರು ಇಲ್ಲ, ಆಲ್ರೆಡಿ ಗೌರ್ಮೆಂಟಿಗೆ ಸೇರೇ ಇಲ್ಲ ಇದು. ಬಸಂಗಿ ಕಾವಲೇ ಗೌರ್ಮೆಂಟಿಗೆ ಸೇರಿಲ್ಲ, ಸುಮ್ಮನೆ ಹೆಸ್ರಿಗೆ ಐತೆ ಅಷ್ಟೇ. ಆಲ್ರೆಡಿ ಇದಾಗಬೇಕು ಅದಕ್ಕೆ ಗೌರ್ಮೆಂಟ್ಗೆ. ಆದರೆ ಏನೋ ಮಾಡ್ತಾರೆ, ಇಲ್ಲ ಸುಮ್ಮನೆ ಏನು ಮಾಡಲ್ಲ. ಗಿಡಗಳು, ಈ ಇಪ್ಪೆ ಗಿಡ ಅಂಥವೆಲ್ಲ ತಂದಿಕ್ಕಿದ್ರೆ ಒಂದು ಮಳೆಗಾಲದ ತಂದಿಕ್ಬೇಕು. ಬೇರೆ ಹೊಡ್ಕೊಳ್ತಾವಲ್ಲ, ಆವಾಗ ಸ್ವಲ್ಪ ತಡ್ಕೊಳ್ತವೆ. ನಮ್ಗಲ್ಲ ಅಂದ್ರೂ ಪ್ರಾಣಿಗಳ್ಗನ್ನ ನೆರಳಿರೋ ನೆರಳಿರ್ತೈತೆ. ಆಲ್ರೆಡಿ ಹಣ್ಣು, ಈ ಗಸಗಸೆ ಗಿಡ, ಗಸಗಸೆ ಹಣ್ಣು ನೋಡಿದ್ರ ಕೆಂಪು? ಹೌದಣ್ಣ. ಅವನ್ನ ಹಾಕ್ಬಿಟ್ರೆ ಕೋತಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೆನ್ಸ್ಕೊಳ್ತವೆ. ಜೀವನ ಅವಕ್ಕೂ ಆಹಾರ ಎಲ್ಲೂ ಇಲ್ಲ. ಮನುಷ್ಯನ್ಗೆ ಸ್ವಾರ್ಥ ಜಾಸ್ತಿ ಆದ್ರೆ ಆ ಸ್ವಾರ್ಥ ಬುದ್ಧಿಯಿಂದಲೇ ಏನು ಗೊತ್ತಾ, ಮಳೆ ಬೆಳೆ ಹಿಂಗೆ ಆಗ್ತಾ ಇರೋದು. ಅದೇ ಇಲ್ಲೆಲ್ಲ ನೋಡಿ ನಿಧಿ ತೆಗ್ದಾರ ನೋಡಿರಿ, ಅದು ಇಲ್ಲ ಬರ್ರಿ ಇಲ್ಲೆಲ್ಲ ತೆಗೆದಿರೋದೇ. ಅವ್ರಿಗೆ ಇನ್ನೇನು ಬಾಳಕ್ ಬರ್ತಿರಲ್ವಲ್ಲ, ನನ್ನ ಮಕ್ಳಿಗೆ ಬಂದು ಇಲ್ಲೆಲ್ಲ ಅಲ್ಟೈತೆ ತಿಲ್ಲತ್ತೆ. ಆಸೆ ಏನ್ ಮಾಡ್ತೀರ, ಆಸೆ ಜಾಸ್ತಿ ಆದ ದುರಾಸೆ ಆಸೆ ಬರ್ರಿ. ಇಲ್ಲಿ ತೆಗ್ದೇವ್ರೆ, ಮೊನ್ನೆಲ್ಲ ತೆಗ್ದವ್ರೆ ಅಷ್ಟೇ. ಯಾವ್ಯಾವ ಬರ್ತಾರ ಆಟೋ ಇನ್ನೇನು ನೋಡಿ ಅಲ್ಲೋಡ, ಇವೆಲ್ಲ ತೆಗೆದಿರವೆ ನೋಡಿ. ಆನೆ ಕೆಡವ ಗೆಡ್ಡ ತೋಡ್ದಂಗೆ ಅವರಲ್ಲ. ಆನೆ ಕೆಡವ ಗೆಡ್ಡ ತೋಡ್ದಂಗೆ ಅವ್ರೆ. ನೋಡವ ಇದೆಲ್ಲ ನಿಧಿ ತೆಗ್ದಿರೋದಕ್ಕೆ ಮಾಡಿರೋದು. ಅಲ್ಲೂ ಅಷ್ಟೇ ದೊಡ್ಡ ಮುಂಚೆ ಎಲ್ಲ ಇದೆಲ್ಲ ಇಲ್ಲ ಹೆಂಗಿತ್ತು ಗೊತ್ತೇ, ಒಳ್ಳೆ ಲೆವೆಲ್ಗೆ ಒಳ್ಳೆ ಹೆಂಗೆ ಮನೆ ಕಟ್ಟಂಗಿತ್ತು ಜಾಗ. ಎಲ್ಲ ನಿಧಿ ತೆಗೆದು ಎಲ್ಲ ಅದೇ ಇವಾಗ ಹೆಂಗ್ ಮಾಡ್ತಾರೆ ಗೊತ್ತಾ, ಏನೋ ಐತೆ ಕಣಪ್ಪ ಇದ್ರೊಳಗೆ ಅಂತ ಹಿಂಗೆ ಹಿಡಿತಾರೆ. ಟ್ರನ್ 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 ಅಂತವಲ್ಲ, ಇಲ್ಲ ಐತೆ ನಿಧಿ ತೆಗಿತಾರೆ. ಸಿಕ್ತೋ ಹೆಂಗೋ ಪಾಪ. ಅಯ್ಯೋ ಸಿಗೋದಂತೂ ಸುಳ್ಳು. ಆಲ್ರೆಡಿ ಮೈ ನೋಯಿಸ್ಕೊಂಡು ಹೋಗಿರ್ತಾರೆ ಅಷ್ಟೇ. ಸಿಕ್ಕಾಪಟ್ಟೆ ತೋಡ್ಬಿಟ್ಟವ್ರಲ್ಲ ಎಲ್ಲ ಮಾಡ್ಯಾರ. ಇಲ್ಲೆಲ್ಲ ತೆಗೆದವ್ರೆ, ಏನು ಮಾಡಿದ್ರು ಸಿಕ್ಕಿಲ್ಲ ನಿಧಿ ಅಂತೂ. ಇದಂತೂ ಪಕ್ಕ ಏನಂದ್ರೆ ಆಲ್ರೆಡಿ ಎಲ್ಲ ಮಾಡ್ಯವ್ರ ಅಂಥ ಕೆಲಸಗಳು. ಎಲ್ಲೆಲ್ಲಿ ಗುಂಡಿಗಳು ಹೊಡೆದವ್ರು ಗೊತ್ತಿಲ್ಲ. ಒಟ್ಟಿಗೆ ಸದ್ಯಕ್ಕೆ ಇಲ್ಲೊಂದಾಗಿ ಮ್ಯಾಲ್ಗಡೆ, ಅದು ಕೋಟೆ ಮ್ಯಾಲ್ಗಡೆಗೆ ಅಲ್ಲೆಲ್ಲ ತೆಗ್ದವ್ರು ತೋರಿಸ್ತೀನಿ ನೋಡಿ. ಸುಮ್ಮನೆ ತೆಗ್ದವ್ರು ಮಾಡೋ ಕೆಲಸ ಇಲ್ಲ. ಯಾತಪ್ಪ ನಿಧಿ ಇದು ಚೆನ್ನಾಗಿ ದೊಡ್ಡದಾಗಿ ಎಲ್ಲ ಹೊಡೆದಾಕಿ ಅವ್ರು ಎಲ್ಲ ಕುರಿ ಕಾಯೋರು, ಮೇಕೆ ಕಾಯೋರು. ನನ್ನ ಮಕ್ಳು ಅಕ್ಕಿ ಬರ್ದಂಗಿರೋದು. ಇವಾಗ ದನ ಕಟ್ಟು ಯಾಕೆ ಹೇಳು, ಮ್ಯಾಕೆ ಬರ್ದಂಗೆ ಕಿರ್ಬ ಸೇರ್ಕೊಂಡಿರೋದು ಯಾಕೆ ಹೇಳು. ಈ ದುರಂಕಾರ ನನ್ನ ಮಕ್ಳಿಗೆ ಆಗಿರೋದಕ್ಕೆ ಬರ್ದಂಗಿರೋದು ಇಲ್ಲಿಗೆ. ಇಂಥವೆಲ್ಲ ಹೊಡೆದಾಕಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ರಾಗಿ ಕಲ್ಪು ನೋಡ್ರಿ, ಅದು ಮತ್ತೆ ಬೋಲ್ ರಾಗಿ ಒಯ್ಯಾರು. ಇದು ಮೇಲ್ಗಡೆದು, ಇದು ಮೇಲ್ಗಡೆದು, ಇದು ಕೆಳಗಡೆದು. ಇದು ಯಾವ್ದಾಳು ಇದು ರಾಗಿ ಬೀಸೋಕಲ್ಲ.
ಅದು ಮೇಲ್ಗಡೆ ಹಾಕಿದ್ರು ಎಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಹಾಕ್ಯಾರ. ಎಷ್ಟು ಚೆನ್ನಾಗಿ ರಾಗಿ ಬೀಸಾರ ಹಾಕಿ ಒಂದೊಂದು ಎರಡು ಸಾವಿರ ಒಂದೇ ಸಾವಿರ ಒಯ್ಯಾರು ಬೀಸಾರ ಇದ್ರಾಗ ಎಲ್ಲ ಮುದ್ದೆ ಮಾಡಕ್ಕೆ. ಏನಣ್ಣ ಇದು? ಇಲ್ಲೇ ಅಡುಗೆ ಮಾಡ್ತೀವಿ. ಅಡುಗೆ ಮಾಡ್ಕೋಣ ಅಡುಗೆ ಮಾಡೋದು ಇಲ್ಲೇ ನಾವು ಅಡುಗೆ ಮಾಡ್ತೀವಿ ಸಣ್ಣ ಹುಡುಗರಾಗೆ. ಎಲ್ಲ ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಒಳಗಡೆ ಬರ್ರಿ ಹೆಂಗಿದಾವೆ ಎಲ್ಲ ಇಲ್ಲಿ ಒಲೆ ಇಟ್ಕೊಂಡು ಇಲ್ಲಿ ಅಡುಗೆ ಮಾಡ್ಕೊಂಡು ಇಲ್ಲೇನೆ ಅಲ್ಲಿ ಕಲ್ಗಳಿದಾವೆ ಅಲ್ಲಿ ಕುತ್ಕೊಂಡು ಎಲ್ಲರೂ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ವಿ. 4 ಗಂಟೆ 5 ಗಂಟೆ ಆಗೋದು ಅಡುಗೆ ಆಗೋದು. ಎಲ್ಲ ಇಲ್ಲೇ ಅಡುಗೆ ಮಾಡಿದ್ವಿ. ಅಲ್ಲಿ ಊರಿಂದ ಮಾಡ್ಕೊತಿರ್ಲಿಲ್ಲ ಎಲ್ಲ ಇಲ್ಲಿ ನಾವು ಸಣ್ಣ ಹುಡುಗರಾಗೆ ಎಲ್ಲ ಈಗ ಬಂದ್ಬಿಟ್ಟು ಎಲ್ಲ ಬಿಡಿಸ್ಬಿಡ್ತಿದ್ವಿ. ಇಲ್ಲ ಹಂಗೆ ಈ ಗಲೀಜ್ ಗಡಿ ಇರ್ಲಿಲ್ಲ ಮುಂಚೆ, ಈಗ ಗಲೀಜ್ ಆಗೈತೆ ಅಷ್ಟೇ. ಮುಂಚೆ ಎಲ್ಲ ಹಿಂಗೆ ಗಲೀಜ್ ಆಗಿತ್ತು. ಇಲ್ಲೇ ಅಡುಗೆ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಹುಲ್ಲು ಫುಲ್ ಚೆನ್ನಾಗಿತ್ತು. ಸೌದೆ ಅಕ್ಕಿ ಇದ್ರಲ್ಲಪ್ಪ ಸೌದೆ ಅಕ್ಕಿದ್ವಿ ಅಡುಗೆ ಮಾಡಕ್ಕೆ ಒಬ್ಬಟ್ಟು ಅದೆಲ್ಲ ಮಾಡ್ತಿದ್ವಿ ಆಲ್ರೆಡಿ. ಇವೇನಣ್ಣ ಕಲ್ಲು ಮಣ್ಣಿಂದ ಕಟ್ಟಿರೋದಲ್ವ? ಹಾಂ ಮದೀಗ ಕಲ್ಲು ಮಣ್ಣೆ ಮಂದಿ ಕಟ್ಟಿರೋದು. ಮಣ್ಣು ಕಲಸಿ ಕಟ್ಟಿರೋದು ಅವೆಲ್ಲ. ನೋಡಿ ಎಷ್ಟು ಗಟ್ಟಿ ಈಗಲೂ. ಹಾಂ ಮದೀಗ ಏನು ಆಗ್ತಿರ್ಲಿಲ್ಲ. ಯಾರು ಸಂಸಾರ ಇದ್ರೆ ಏನಾಗಲ್ಲ. ಈ ಸಂಸಾರ ಯಾರು ಇಲ್ವಲ್ಲ, ಏನು ಮಾಡ್ತೇವೆ ಈಗೆಲ್ಲ ಬಿದ್ದು ಈರಾಣಿ ದೇವರು ಎಲ್ಲಮ್ಮ ತಾಯಿ ಎಂಜರಪ್ಪ ಅವೆಲ್ಲ ಬರ್ತಾವಲ್ಲ, ಅವೆಲ್ಲ ಬಂದರೆ ಇಲ್ಲಿ ಜಲ್ದಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು ಕೆಳಗಡೆ. ಇಲ್ಲಿಗೆ ಬರ್ತಾವೆ 4 ಗಂಟೆ 3 ಗಂಟೆ ಆದ ನೀರು ಚೆನ್ನಾಗಿರ್ತಾವೆ ಇಲ್ಲಿ. ಇಲ್ಲಿ ಆಲ್ರೆಡಿ ಮಳೆ ಬಂದ್ಬಿಟ್ರೆ ಇಲ್ಲಿಗನ ಬರ್ತವೆ. ಇಲ್ಲಿಗೆ ಕೈಕಲ್ಲು ಕುತ್ಕೊಂಡು ಇಲ್ಲಿ ಈಗ ಇಲ್ಲೆಲ್ಲ ಊಟ ಮಾಡ್ತಿದ್ವಿ ನೋಡಿ ಕಲ್ಗಳಿಂದ. ತುಂಬ ಚೆನ್ನಾಗಿ ಎಲ್ಲ ಇಲ್ಲಿ ನಮ್ಮ ಅಪ್ಪರೆಲ್ಲ ಇಲ್ಲಿ ಊಣರೊಬ್ಬರು ಎಲ್ಲ ಊಟ ಮಾಡ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಅಂದರೆ ಇದು ಅಡಿಕೆ ಪಟ್ಟೆ ತತ್ತಿರ್ಲಿಲ್ಲ. ಈಗ ಇವೇ ತೊಳ್ಕೊಂಬದು ಬಂಡೆನ ಇದ್ರಾಗ ಇಕ್ಕೊಂಡು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ನೀರು ಬಿಟ್ಟು ಹೋಗೋದು. ಅದೇ ಅದೇ ನೀರು ಇಲ್ಲಿಗನ ಬರೋ ಹೋಗ ಇಲ್ಲಿಗನ ಕಲ್ಲ ಕಮ್ಮಿ ಆಗೇವಿ ಮಾಡ್ತಾರೆ. ಮಸ್ತಾಗಿದೆ. ಆಳ ಇದೆಯಣ್ಣ? ಅಯ್ಯೋ ಆಳ ಐತಿ, ಇತ್ಲಾಗೈತೆ ಆಳ. ಹತ್ಲಾಗಿಲ್ಲ, ಹತ್ಲ ಕಮ್ಮಿ ಆಗೈತಿ, ಇತ್ಲಾಗೈತೆ ಆಳ. ನೀರು ಯಾವಲ್ಲ ತಣ್ಣಗೆ ಇರ್ತವೆ ಇದ್ರಾಗ. ಎಲ್ಲ ಸಮುದ್ರಗಳು ಕೆರೆಗಳಿಗೆಲ್ಲ ನೋಡೋ ನೀರು ಬೆಚ್ಚಗಿರ್ತವೆ. ನೀನು ಯಾವಾಗನ ಆಲ್ರೆಡಿ ಬರ್ರಿ ಇಲ್ಲಿಗೆ ನೀರು ಚೆನ್ನಾಗಿರ್ತದೆ. ತುಂಬ ತಣ್ಣಗಿದೆ. ಹಾಂ ಐಸ್ ಆಗ್ಯಾವೆ. ನಮ್ಮ ಮಳೆಗಾಲದಾಗ ಬರ್ಬೇಕು ನೀವು. ಆಳ ಜಾಸ್ತಿ ಐತಿ. ಇದು 7 ಹಗ್ಗ ಬಿಟ್ಟರು ಮುಣಗಾಲ ಐತಿ. ಅಯ್ಯಪ್ಪ ಅಷ್ಟೊಂದು ಆಳ ಐತಾ? ಇಲ್ಲೇನಣ್ಣ ಗಂಗಮ್ಮ ಮಾಡಿದ್ದಾರೆ ಇಲ್ಲಿ? ಗಂಗಮ್ಮ ಮಾಡಿದ್ರೆ ಇಲ್ಲೇ ನಾನು ಅರಕೆ ಹೊತ್ಕೊಂಡಿದ್ರೆ ಮಕ್ಳಿಗೆ ಆಗಲಿಲ್ಲ ಅಂದ್ರೆ ಅದು ಆಗಲಿಲ್ಲ ಅಂದ್ರೆ ಇಲ್ಲಿ ಅರಕೆ ಹೊತ್ಕೊಂಡು ಗಂಗಮ್ಮ ಪೂಜೆ ಮಾಡ್ಕೊಂಡ್ರೆ ಗ್ಯಾರಂಟಿ ಅದು ಫಲ ಐತಿ. 100%? 100% ಗ್ಯಾರಂಟಿ. ನಾನು 100% ಕೊಡ್ತೀನಿ. ಇದರಿಂದಲೇ ಆ ಸ್ವಾಮಿ ಬಾವಿ ಕೆಳಗಡೆ ಕಲ್ಯಾಣಿ ಐತಲ್ಲ ಬಾವಿ. ಹೌದು ನೋಡಿದ್ದೀನಿ. ನೋಡಿದ್ರಾ? ಇಲ್ಲಿಂದಲೇ ನೀರು ಹೋಗೋದ. ಇಲ್ಲಿಂದ? ಹಾಂ ಹೆಂಗೆ ಗೊತ್ತಾ ಯಪ್ಪನ ಪವಾಡ ಇಷ್ಟು ಅಂತ ಹೇಳೋಕ್ಕಾಗಲ್ಲ, ವರ್ಣಿಸೋಕ್ಕೆ ಆಗಲ್ಲ ಅಂತ. ನಾವು ಹುಟ್ಟಿರೋದು ಇಲ್ಲಿ ನಮಗೆ ಧನ್ಯ. ನಾವು ಪೂಜಾರ ಪಾರಾಗಿ ಇಲ್ಲಿ ಹುಟ್ಟಿರೋದು ನಾವು ಪುಣ್ಯ. ನಾವು ಎಷ್ಟು ನಮ್ಮ ಜೀವನ ಪಾವನ ಆಗ್ತೈತಿ ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋದ್ರೆ ಮುಂದಿನ ಜನ್ಮಕ್ಕಾದ್ರೂ ಆ ಸ್ವಾಮಿ ನಮ್ಮ ಸನ್ನಿಧಿಗೆ ಕರ್ಸ್ಕೊಂಡು ಪೂಜೆ ಮಾಡಿಸ್ಕೊತೀವಿ ಅಂತ ಪುಣ್ಯ. ಏನಂದರೆ ಕಷ್ಟ ಐತೆ ಹೇಳ್ಕೊಂಬ ಹೇಳ್ದು ನಾವು ಕರ್ತವ್ಯ ಏನೈತೆ ನಮ್ಮ ಪೂಜೆ ನಾವು ಮಾಡ್ಬೇಕು, ಬಿಡಬಾರ್ದು. ಭಗವಂತ ಆದರೆ ದುಡ್ಡು ಕಾಸಾಗಿಲ್ಲ, ನೆಮ್ಮದಿ ಜೀವನ ಕೊಟ್ಟಾನೆ. ನೆಮ್ಮದಿ ಒಂದು ಸಾಕ್ಬಿಟ್ರೆ ದುಡ್ಡು ಕಾಸಿಂದ ಏನು ಇಲ್ಲ ನಮ್ಗೆ ಅಷ್ಟೊಂದು ಇದಿಲ್ಲ. ಅಪ್ಪ ಆಗಿರೋದ್ರಿಂದ ಆಲ್ರೆಡಿ ನಮ್ಗೆ ಓಡಾಡೋಕ್ಕೆ ಸ್ವಲ್ಪ ಇದು ಇಲ್ಲಾಂದ್ರೆ ಏನಿಲ್ಲ. ಮುಂಚೆ ಎಲ್ಲ ಸಣ್ಣ ಇದ್ದೀನಿ, ನಿಮ್ಗಿನ ಸಣ್ಣ ಇದ್ದೀನಿ. ಏನೋ ಒಂದು 2 ಸರಿ ಹತ್ತಿಳಿರಿ ಬೆಟ್ಟ. ಹತ್ತಿಳಿದ್ಬಿಟ್ಟೆ ಸಣ್ಣ ಬಿಡ್ತೀವಿ. ಆಲ್ರೆಡಿ ಅರ್ಧ ಕಮ್ಮಿ ಆಗಿದ್ವಿ, ಡೌನ್ ಆಗಿದ್ವಿ. ಇವಾಗ ಒಂದು ಸ್ವಲ್ಪ. ವೀಕ್ಷಕರೇ, ಈ ಬೆಟ್ಟ ಹತ್ತೋದಂತೂ ತುಂಬಾ ಚೆನ್ನಾಗಿದೆ, ತುಂಬ ಈಸಿಯಾಗಿ ಹತ್ಬೋದು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರೆಕ್ಕಿಂಗ್ ಅಂತ ಇಲ್ಲಿಗೆ ಬರ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಈ ಬೆಟ್ಟದ ಮೇಲೆ ಒಂದು ಉದ್ಭವ ಬಸವಣ್ಣ ಇದೆ. ನೀವೇನಾದರೂ ಟ್ರೆಕ್ಕಿಂಗ್ ಬಂದರೆ ಈ ಬಸವಣ್ಣ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ವೀಕ್ಷಕರೇ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲೇನಣ್ಣ ಬಸವಣ್ಣ ಇರೋದು? ನೋಡ್ರಿ ದೇವಸ್ಥಾನ ಬಸವಣ್ಣ. ಈ ಬಸವಣ್ಣ ಬ್ಯಾಸಿಗೆ ಕರೆಕ್ಟಾಗಿ ಹೋದಷ್ಟು ಬರ್ತೈತಿ, ಹೊರಗಡೆ ಹೋಗೋಕ್ಕಾಗಲ್ಲ. ಮಳೆಗಾಲದಾಗ ಇದು ಚಳಿಗಾಲದಾಗ ಹಿಂದಕ್ಕೆ ಹೋಗೈತಿ ಫುಲ್ಲು. ಒಳಗಡೆ ಹೋಗ್ರಿ ತುಂಬ ಚೆನ್ನಾಗಿದೆ. ಹೊರಗಡೆ ಇಲ್ಲ ಇದೆಲ್ಲ ಹಿಂಗಿರ್ಲಿಲ್ಲ. ಇದೆಲ್ಲ ಕುಂಕುಮ ಎಲ್ಲ ವರ್ಷ ಎಲ್ಲ ಬಳ್ದು ಈ ಥರ ಆಗಿದೆ. ಮುಂಚೆ ಅಂದರೆ ಕಪ್ಪಿಗೆ ಇರೋದು ಅಂತ ಚೆನ್ನಾಗಿ ದಿನ ತೊಳೆದು ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡು ಇಲ್ಲ. ಪ್ರತಿ ಹಬ್ಬಗಳಾಗೂ ಬಸವನ ಜಯಂತಿ ಹಬ್ಬದಾಗೆ, ಶಿವರಾತ್ರಿ ಹಬ್ಬದಾಗೆ, ಉಗಾದಿ ಹಬ್ಬಗಳಿಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಆಲ್ರೆಡಿ ಅಂಟಂದ್ರೆಲ್ಲ ಬತ್ತಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿದ್ವಿ.
ಬಂದ್ಬಿಟ್ಟು ಏನ್ ಮಾಡೋದು ಗೊತ್ತಾ, ಹುಡ್ರಿಗೆ ಯಾಕಂತ ನೀರು ಕುಡಿಯೋದು, ನೀರು ಕುಡಿದು ಇಲ್ಲೇ ಮನೆ ಕಳೋದು. ಬಂದು ನೋಡಿರಲ್ಲ ಈಗ ಐತೆ ಇಲ್ಲ ಐತೆ ಅಂತ ಬಂದು ಸರ್ಪಣಿ ಕಟ್ಟಾಕಿ ಸಾಬ್ರು ಸರ್ಪಣಿ ಕಟ್ಟಾಕಿದ್ಮೇಲೆ ಇಲ್ಲಿ ಇದಾಗಿ ಹಿಂಗೆ ಶಿಲೆ ಆಗ್ಬಿಟ್ಟಿದೆ. ಅಯ್ಯೋ ಸಾಬ್ರಿಗೆ ಈ ಬಸವಣ್ಣ ಮೇಲೆ ಬಂದ್ ಕಣ್ಣಿತ್ತೇಳು. ಸಾಬ್ರುಗಳು ನೋಡಿದ್ಯಲ್ಲ, ಸಾಬ್ರುಗಳಿಗೆ ಬಂದ್ ಕಣ್ಣಿತ್ತು ಈ ಬಸವಣ್ಣ ಮೇಲೆ. ಇದೆಲ್ಲ ಪಾಳೆಗಾರ ಟೈಮಲ್ಲಿ ಇರೋದೇನಣ್ಣ ಇಲ್ಲ ಮುಂಚೆಂದನೂ? ಇಲ್ಲ ಪಾಳೆಗಾರ ಟೈಮ್ನಾಗ ಇದೆಲ್ಲ ಆಗಿರೋವು. ಇವೆಲ್ಲ ಈ ಸ್ವಾಮಿ ಶಿರಾ ಕೆರೆಗೆ ಹೋಗೋದಂತೆ, ಒಂದೇ ಕಾಲ ಇಲ್ಲಿಂದ ಒಂದೇ ಹೆಜ್ಜಿಗೆ ಅಲ್ಲಿ ಶಿರಾ ಕೆರೆಗೆ ಹೋಗಿ ಕಡ್ಲೆ ಮೇಕ ಬರೋದಂತೆ. ಇದಾ? ಅದು ಆಲ್ರೆಡಿ ಸಾಬ್ರೆ ಮಾಡ್ಬಿಟ್ರು, ಕಟ್ಟಾಕ್ಬಿಟ್ರು ಸರ್ಪನಾಗಿಲ್ಲಿ. ಸರ್ಪನಿನ ಕಟ್ಟಾಕ್ಬಿಟ್ರು ಏನ್ ಮಾಡ್ಯಾರ, ಸರ್ಪನಿನ ಕಿತ್ಕೊಂಡು ಹೊಟ್ಟೋಗಿತ್ತು. ಇದ್ರೊಳಗೆ ಒಂದೇ ಹೆಜ್ಜೆ ಇಲ್ಲಿಂದ ಅಲ್ಲಿ ಒಂದೇ ಹೆಜ್ಜೆ ಶಿರಾ ಕೆರೆಗೆ ಹೋಗ್ಬಿಟ್ಟು ಕಡ್ಲೆ ಮೇಯ್ಕೊಂಡು ಬಂದು ನೀರು ಕುಡಿದು ಉಡ್ರಕ್ಕೆ ಹಾಕಿ ಮನ್ಗದ. ಅವಾಗ ಶಿರಾ ಸಾಬ್ರು ಸಹಿಸ್ಲಾರ್ದೆ ಯಪ್ಪನ ಕಟ್ಟಾಕಿದ್ಮೇಲೆ ಇಲ್ಲಿ ಶಿರಾಗಿ ನಿಂತಿದ್ದು ಯಪ್ಪ. ಚೆನ್ನಾಗಿ ಇದು ಒಳ್ಳೆ ಬಸವಣ್ಣ. ನಾವೆಲ್ಲ ಸಣ್ಣ ಹುಡುಗರಾಗಿಂದ ಚೆನ್ನಾಗಿ ಸಾಕಿತ್ತು ಯಪ್ಪ. ಇದು ಬೆಂಕಿ ಬಣ್ಣ ಇದ್ದಾವೆ ಗಡ್ಡೆ ಅನಿಸಿ. ಬಸವಣ್ಣನಿಂದ ಇಂಥ ಚರಿತ್ರೆ ಐತಾ? ಅಲ್ಲಿಗೆ ಬಸವಣ್ಣ ಹಂಗೆ ಶಿಲೆ ಆಗಿರೋದು. ಇಲ್ಲಿ ಶಿಲೆ ಆಗಿರೋದು. ಫ್ರೆಂಡ್ಸ್, ಈ ಪ್ಲೇಸ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಪ್ಲೇಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಪ್ಲೇಸ್ ಒಂದ್ಸಲ ಪಿಕ್ನಿಕ್ಗೆ ಅಂತ ಬನ್ನಿ, ತುಂಬಾ ಚೆನ್ನಾಗಿದೆ. ಈ ಮೇಲ್ಗಡೆ ಇರೋ ಬಸವಣ್ಣನ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಸತ್ಯವಾದ ದೇವರು. ಭಯಂಕರ. ಒಂದ್ಸರಿ ಉಡ್ರಿಕೆ ಹಾಕೈತೆ ಅಂದ್ರೆ ಏನಿಲ್ಲ, ಅರ್ಧ ಶಿರಾ ಕೇಳಿಸೈತೆ ಇಲ್ಲಿಂದ ಉಡ್ರಿಕೆ ಹಾಕಿದೆ. ಇದು ಈ ಕಡೆ ಮುಖ ಮಾಡಿದೆ ಅಲ್ವಾ? ಈ ಕಡೆ ಏನೋ ಶಿವ ಇರ್ತಾರ? ಈ ಕಡೆ ತೋರ್ಸ ಇರೋದು ಇವಾಗ ಶಿವ ಇರೋದು ಆ ಕಡೆಗೆ. ಈ ಕಡೆಕಾ? ಇಲ್ಲಾಗೆ ಶಿವ ಇರೋದು. ಓ, ದೇವಸ್ಥಾನ. ಮತ್ತೀಗ ಶಿವನ ದೇವಸ್ಥಾನ ಇಲ್ಲ ಅಷ್ಟೇ. ಬಸವಣ್ಣಂದು ಯಪ್ಪಂದೇ ಉದ್ಭವ ಆಗಿರೋದಿಲ್ಲ, ಯಾರು ಆಗಿಲ್ಲ. ಬರಗಾಲದಲ್ಲಿ ಮುಂದಕ್ಕೆ ಬರೋದ? ಸುಮ್ಮನೆ ಊದಡಿ ಬೆಳಗ್ಗೆ ಹೋಗೋಣ. ಅದು ಮೊದಲು ನೋಡ್ರಿ, ಇಲ್ಲಿ ಮೊದಲು ಈ ಬಸವಣ್ಣನ ಈ ಕಡೆ ಕಳಿಸ್ಬಿಟ್ಟಿದ್ರು. ತಿರ್ಗಿ ಆಮೇಲೆ ಆಲ್ರೆಡಿ ಆ ಕಡೆ ಹಾಕಿ ಇದು ಅಗ್ದಿರೋದು. ಈಗ ನೋಡಿ ಬಸವಣ್ಣ ಮಾಡ್ದವ್ರಿ ಇದು ಎಲ್ಲ ಇವಾಗ ಇದು ಮಾಡಿರೋದು. ತಡಿ ಟಾರ್ಚ್ ಹಾಕಿ ನಿಮಿಷ ತೋರಿಸ್ತೀವಿ. ಟಾರ್ಚ್ ಹಾಕಿ ಗೊತ್ತಾಗ್ತೈತಿ ನೋಡಿ. ಈಗೆಲ್ಲ ನೋಡಿ ಇಲ್ಲಿ ಇದು ಹೊಡೆದಿದ್ರು ಈ ಕಲ್ಲ, ಇದೆಲ್ಲ ಹೊಡೆದಿದ್ರು ನೋಡಿ. ಇದೆಲ್ಲ ಹೊಡೆದ್ಬಿಟ್ಟು ತಿರ್ಗಾ ಆಲ್ಡೇಟ್ ಹಾಕಿ ಅಣಿಸಿರೋದಿದು. ಅವ್ರಿಗೆ ಏನಾಗಿತ್ತೋ ಇಲ್ಲಿ ಏನೋ ಸಿಕ್ಬಿಡ್ತೈತಿ, ಗಮ್ಮಲಾಟ ಗಂಗ ಅಂತ ಹೇಳ್ಬಿಟ್ಟು ಇಲ್ಲಿ ತೆಗೆದು ನಿಧಿ ಅಗದಿ ಮಾಡೋಗಿತ್ತು. ಆಲ್ರೆಡಿ ಇಲ್ಲಿ ಕುಕ್ಕೊಂಬಿಡೋದು ಬಸವಣ್ಣ ಬಂದು ಸೊಳ್ಗಾದಾಗಿ. ಬ್ಯಾಸ್ಗೆ ಬಕ್ಕ ಬಿಡೋದು ಬೇಸಿಗೆ ಕಾಲದಲ್ಲಿ. ಬ್ಯಾಸ್ಗೆ ಕಾಲದಾಗ ಓಡಾಡಕ್ ಆಗ್ತಿರ್ಲಿಲ್ಲ, ಫುಲ್ಲು ಬಾಗ್ಲ ಹತ್ತ ಕುಕ್ಕೊಡೋದು ಈ ಬ್ಯಾಸ್ಗೆ. ಸತ್ಯವಾದ ದೇವರು. ಈಗ ಹಂಗಾಗಲ್ವಾ? ಮುಂದಕ್ಕೆ ಎಲ್ಲ ಪಿನ್ ಮಾಡಿದ್ಯಲ್ಲ, ಹೊಡೆದ್ಬಿಟ್ಟಿದ್ದಾರೆ ಎಲ್ಲ ಹೊಡೆದಿದ್ದ ನೋಡ್ರಿ. ಎಲ್ಲ ಪೀಸ್ ಪೀಸ್ ಆಗಿದೆ. ಎತ್ತಾಕಿದ್ ಈಚಕ್ಕೆ ತಂತಿರ್ ಕೂಡ್ಸ್ಯಾರೆ. ಇದೊಂದು ಇಲ್ಲಿ ಅಂತ ಬಸವಣ್ಣ ಏನ್ ಬಂದಿತ್ತ ನನ್ನ ಮಕ್ಳಿಗೆ ದುಡ್ಡು ದುರಾಸೆ. ಬಸವಣ್ಣ ದೇವನೇ ಮಾಡಿ ತಿಂತಾರಲ್ಲ, ಎಂತ ಬಂದಿಲ್ಲ. ಅದು ಸರ್ಪ ಅಲ್ಲ, ಇದು ಸರ್ಪಣಿ. ನೋಡಕ್ಕೆ ಹಂಗ್ ಲುಕ್ ಆಯ್ತು ಗೊತ್ತೇ. ನಮ್ಮಪ್ಪ ಯಾತನ ಈ ತರ ಇದಾವೆ ನೋಡು. ನಿಜವಾಗ್ಲೂ ಬಸವಣ್ಣ ಕುಂತಂಗೆ ಐತದ, ಕುಂತಂಗೆ ಏನಾಗಿರುತ್ತೆ ಹಂಗೆ ಐತದ. ನಿಜವಾಗ್ಲೂ ಬಸವಣ್ಣ ಕುಂತೈತೆ ಅನ್ಕೋಬೇಕು. ಪೂಜೆ ಮಾಡ್ಬಿಟ್ಟು ಹಸಿ ಮೆಣ್ಣೆ ಇಟ್ಬಿಟ್ರೆ ಎಲ್ಲ ತಿನ್ಕೊಬಿಡೋದು. ಇಲ್ಲ ಈಗ ಆವರದು ನೋಡಿ ಕೆಳಗಡೆ ಅಲ್ಲಿ ನೋಡ್ರಿ, ಅಲ್ಲಿ ಕಾಣ್ತಾ ಇದ್ದ ಅಲ್ಲಿಗೆ ಇಟ್ಬಿಟ್ರೆ ಬೆಣ್ಣೆ ಇರ್ತಿರ್ಲಿಲ್ಲ ತಿಂದಾಕದು. ವೀಕ್ಷಕರೇ, ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿಯೇ ನಮಗೆ ದೇವರಿದ್ದಾಗೆ. ಅಂಥ ಪ್ರಕೃತಿನ ನಾವು ಕಾಪಾಡ್ಕೋಬೇಕೇ ಹೊರತು ಈ ರೀತಿ ವಿನಾಶ ಮಾಡಬಾರ್ದು. ಸೊ ನೀವೆಲ್ಲ ನೋಡಿದಾಗೆ ಈ ಬಸವಣ್ಣನ ರೋಚಕತೆ ಏನು ಅಂತ ತಿಳ್ಕೊಂಡ್ರಲ್ಲ. ನೀವೇನಾದರೂ ಈ ಬೆಟ್ಟನ ವಿಸಿಟ್ ಮಾಡಿದ್ರೆ ಇಲ್ಲಿರೋ ಈ ಬಸವಣ್ಣನ ಮಾತ್ರ ಮಿಸ್ ಮಾಡ್ಕೋಬೇಡಿ. ರಮೇಶ್ ಅಣ್ಣ,
ಹಾ? ನಮ್ಮ ಚಾನಲ್ಗೋಸ್ಕರ ಇಷ್ಟೊಂದು ಕಷ್ಟ ಬಿದ್ದು ಬೆಟ್ಟ ಎಲ್ಲ ತೋರಿಸ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದ. ಆಗಲಿ, ನಮಗೂ ಅಷ್ಟೇ. ನಮ್ಗೆ ಇಂಥವ್ರು ಸಿಗ್ಬೇಕು ಅಂತ ಪ್ರೀತಿ ಇತ್ತು, ಇಂಥ ಇವ್ರು ಸಿಗ್ಬೇಕು ಅಂತ ನನಗೆ ಅಭಿಮಾನ ಇತ್ತು. ಸಿಕ್ಕಿದ್ರೆ ನಾವು ಆದಷ್ಟು ನಮ್ದು ಏನಾಯ್ತೋ ಅದನ್ನೆಲ್ಲ ಹೇಳ್ತೀವಿ. ವೀಕ್ಷಕರೇ, ಇಲ್ಲಿವರೆಗೂ ಈ ಬೆಟ್ಟದ ಅರ್ಧ ಭಾಗವನ್ನು ಮಾತ್ರ ನಾವು ನೋಡಿದ್ದೀವಿ. ಇನ್ನು ಮಿಕ್ಕಿದ್ದನ್ನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಏನಪ್ಪ ಅಂದರೆ, ಬೆಟ್ಟದ ಮೇಲಿರೋ ಸುರಂಗ ಮಾರ್ಗಗಳು, ಅಕ್ಕ ತಂಗಿ ದೋಣಿ, ಚಿಕ್ಕ ಪಾದ ದೊಡ್ಡ ಪಾದ, ಸೂಳೆಯ ಗೃಹ, ಇನ್ನು ಕೊನೆಯದಾಗಿ ಕಿರುಬಗಳ ಹೆಜ್ಜೆ ಗುರುತನ್ನು ನಾವು ನೋಡ್ಬೋದು ಪಾರ್ಟ್ 2 ಅಲ್ಲಿ. ಸೊ ಪಾರ್ಟ್ 2 ಮುಖಾಂತರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.